ನಮಸ್ತೆ ಎಲ್ಲರಿಗೂ. ತುಂಬ ದಿನದಿಂದ ನಾನು ಬ್ಲಾಗ್ ಮಾಡಿಲ್ಲ, ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಲಿಲ್ಲ. ಏನಕ್ಕಂದ್ರೆ ಸ್ವಲ್ಪ ಜಾಸ್ತಿನೇ ಕಾಲು ನೋವಿರೋದ್ರಿಂದ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅದು ಏನಂದರೆ ಅದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ನನಗಾಗೋದಿಲ್ಲ, ಜಾಸ್ತಿ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಬೇರೆ ಥರ ಎಫೆಕ್ಟ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅದರಿಂದ 4 ದಿನದಿಂದ ವೀಡಿಯೋನೇ ಮಾಡಿಲ್ಲ, ಅಪ್ಲೋಡು ಮಾಡಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಅದರಿಂದ ಥೈರಾಯ್ಡ್ ಟ್ಯಾಬ್ಲೆಟು ಕೂಡ ತೊಗೊಂಡೇ ಇರಲಿಲ್ಲ ನಾನು. ಬೇರೆ ಟ್ಯಾಬ್ಲೆಟ್ಸ್ಗಳು, ಇಂಜೆಕ್ಷನ್ಗಳು ಇರೋದ್ರಿಂದ ಥೈರಾಯ್ಡ್ ಟ್ಯಾಬ್ಲೆಟೇ ಸ್ಕಿಪ್ ಮಾಡಿಬಿಟ್ಟಿದೆ. ಆ್ಯಕ್ಚುಲಿ ಸ್ಕಿಪ್ ಮಾಡಬಾರ್ದು, ಬಟ್ ನಾನು 3-4 ಡೇಸಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಇವತ್ತು ತೊಗೊಂಡು ಬೆಳಗ್ಗೆ ಸ್ವಲ್ಪ ಎದ್ದು ಬೀಟ್ರೂಟ್ ಜ್ಯೂಸ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ನನಗೂ ಬೇಕಾಗಿತ್ತು. ಸೊ ನಮ್ಮ ಮನೆಯವ್ರಿಗೂ ಬೇಕಾಗಿತ್ತು, ಅದರಿಂದ ಬೀಟ್ರೂಟ್ ಜ್ಯೂಸ್ ಮಾಡಿದೆ. ಆ್ಯಕ್ಚುಲಿ ಬೀಟ್ರೂಟ್ ಜ್ಯೂಸ್ ಅಂದರೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿದ್ಮೇಲೆ ಅದನ್ನು ವೇಸ್ಟ್ ಮಾಡಲ್ಲ. ಆ್ಯಕ್ಚುಲಿ ಏನು ಅದನ್ನು ಜಾಡಿನಲ್ಲಿ ಸೋರಿಸಿದ ಮೇಲೆ ಏನು ಉಳಿಯುತ್ತೆ ಅದನ್ನು ವೇಸ್ಟ್ ಮಾಡಲ್ಲ. ಅದನ್ನು ಚಪಾತಿ ಜೊತೆನೋ ಅಥವಾ ದೋಸೆ ಜೊತೆನೋ ಹಾಕ್ತೀನಿ ನಾನು. ಅದು ಚೆನ್ನಾಗಿರುತ್ತೆ, ಯಾಕಂದರೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಅದು ತುಂಬ ಹೆಲ್ತಿಗೆ ಒಳ್ಳೆಯದು. ಅದನ್ನು ವೇಸ್ಟ್ ಅಂತ ಹೇಳ್ಬಿಟ್ಟು ಬಿಸಾಕಬಾರ್ದು. ಆ್ಯಕ್ಚುಲಿ ಅದು ತುಂಬ ಒಳ್ಳೆಯದು. ಅದರಿಂದ ಅದನ್ನು ಕೂಡ ವೇಸ್ಟ್ ಮಾಡಲ್ಲ. ನೀವು ಕೂಡ ಅದು ವೇಸ್ಟ್ ಮಾಡಬೇಡಿ. ಬೀಟ್ರೂಟಲ್ಲಿ ತುಂಬ ವಿಟಮಿನ್ಸ್ ಇರೋದ್ರಿಂದ ಅದು ಏನು ಜ್ಯೂಸ್ ಕುಡಿತೀರೋ ಉಳಿತಿರೋದನ್ನು ದೋಸೆ ಅಥವಾ ಚಪಾತಿ ಜೊತೆ ಹಾಕ್ಕೊಡಿ. ಇಲ್ಲ ಪಲ್ಯ ಅಂದರೆ ಅದು ತುಂಬ ಹಿಟ್ಟು ಥರ ಆಗಿರೋದ್ರಿಂದ ಪಲ್ಯ ಮಾಡೋಕ್ಕೆ ಚೆನ್ನಾಗಿರಲ್ಲ. ಸೊ ಹಿಟ್ಟು ಕಲಸುವಾಗ ಅದನ್ನು ಹಾಕೋದ್ರಿಂದ ಚಪಾತಿ ತುಂಬ ಚೆನ್ನಾಗಾಗುತ್ತೆ, ಕಲರ್ಫುಲ್ಲಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ದೋಸೆ ಜೊತೆ ನೀರು ದೋಸೆ ಮಾಡಿದ್ರೆ, ಅಕಸ್ಮಾತ್ ಗಟ್ಟಿ ದೋಸೆ ಯಾವ ದೋಸೆ ಮಾಡಿದ್ರೂ ಕೂಡ ಅದನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಅದ್ರ ಜೊತೆಗೆ ಅದೇ ರೀತಿ ಸ್ವಲ್ಪ 1-2 ಸ್ಪೂನ್ ಜ್ಯೂಸ್ ತೊಗೊಂಡ್ಬಿಟ್ಟು ಅದನ್ನು ಮುಲ್ತಾನ್ ಮಿಟ್ಟಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಬೀಟ್ರೂಟಿಂದ ತುಂಬ ಯೂಸಸ್ ಇದೆ. ಇವತ್ತು ಗುರುವಾರ ಆದ್ದರಿಂದ ನನಗಿನ್ನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ವೀಡಿಯೋ ಎಲ್ಲ ಮಾಡೋಕ್ಕಿದೆ, ಬಟ್ ಗುರುವಾರ ಇನ್ನು ಪೂಜೆ ಎಲ್ಲ ರೆಡಿ ಮಾಡಬೇಕು, ಇನ್ನು ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಗುರುರಾಯರ ಹತ್ರ ಹೋಗಬೇಕು. ಸ್ವಲ್ಪ ಹುಷಾರಾಗಿದ್ದೀನಿ, ಅದಕ್ಕೋಸ್ಕರ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.